ಆ ಹಿನ್ನೆಲೆಯಲ್ಲಿ ನಿಮ್ಮ ಮುಂದೆ ನನ್ನ ಮನವಿ, ಮುಖ್ಯಮಂತ್ರಿ ಯಾರಾಗೋದು ಬಿಡೋದು ಆಮೇಲೆ ನೋಡೋಣ. ಬಟ್ ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಆಡಳಿತ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ತರಲಿಕ್ಕೆ ನನ್ನ ಕಾರ್ಯಕರ್ತರಿಗೆ ನಾನು ಮನವಿ ಮಾಡೋದು, ವಿಶೇಷವಾಗಿ ಯುವಕರಿಗೆ. ಇವತ್ತು ಯುವಕರ ಪರಿಸ್ಥಿತಿಗಳು ಗೊತ್ತು ನನಗೆ. ಬೆಳಗ್ಗೆ ಇದ್ದರೆ 50 ಜನ ನಿಂತಿರ್ತೀರಿ, ತಂದೆ ತಾಯಿ ನಿಮ್ಮನ್ನು ಓದಿಸಿರ್ತಾರೆ. ಕಂಪ್ಯೂಟರ್ ಸೈನ್ಸು, ಮೆಕ್ಯಾನಿಕಲ್ ಇಂಜಿನಿಯರು, ಸಿವಿಲ್ ಇಂಜಿನಿಯರು, ITI, ಡಿಪ್ಲೊಮೊ, ಹೀಗೆ ಹಲವಾರು ರೀತಿ ಓದಿರ್ತೀರಿ. ದಿವಸಕ್ಕೆ 50 ಜನ 100 ಜನ ಮನೆ ಹತ್ರ ಬರ್ತೀರಿ. ನಾನು ಮನೆ ಹತ್ರ ಬಂದಂಥವ್ರನ್ನ ಮಾಧ್ಯಮ ಸ್ನೇಹಿತರಿಗೆ ಹೇಳೋದು, ಅರ್ಜಿನ ತಗೊಂಬಿಟ್ಟು ಹಾಗೆ ವಾಪಸ್ ಕಳಿಸಲ್ಲ. ಸಾಧ್ಯವಾದ ಮಟ್ಟಿಗೆ ಯಾರಿಗೆ ಹೇಳಿ ಅವರಿಂದ ಕೆಲಸ ಮಾಡಿಸಬೇಕು. ಫೋನ್ ಮಾಡಿ, ಫೋನ್ ತೆಗೆದುಕೊಂಡು ಫೋನ್ ಮುಖಾಂತರ ಅವ್ರಿಗೆ ಮನವಿ ಮಾಡಿ. ನನ್ನ ಒಂದು ಮನವಿ ಬೇರೆ ಥರ, ನಾನು ಮನವಿ ಮಾಡ್ತಕ್ಕಂಥ ವಿಧಾನವೇ ಬೇರೆ. ಅದಕ್ಕೆ ಆ ಒಂದು ನಾನು ಮಾಡ್ತಕ್ಕಂಥ ಭಾಷೆ, ನನ್ನ ಪ್ರೆಸೆಂಟೇಷನಲ್ಲಿ ಭಾಳ ಜನ ಅಯ್ಯೋ ಸರ್ ನೀವು ಈ ಥರ ಹೇಳ್ಬೇಡಿ, ಕಳಿಸ್ಕೊಡಿ, ನಾವೇನಾದರೂ ಸಹಾಯ ಮಾಡ್ತೀವಿ, ಈ ಭಾವನೆಯನ್ನು ವ್ಯಕ್ತಪಡಿಸ್ತಾರೆ. ದುರಹಂಕಾರದಲ್ಲಿ ನಾನೇನೋ ಒಂದು ದೊಡ್ಡ ಮಟ್ಟದಲ್ಲಿ ಅಧಿಕಾರದಲ್ಲಿದ್ದೀನಿ ಅಂತ ಹೇಳಿ ನಾವು ಮಾತಾಡಿದಾಗ ನಮ್ಮ ಹತ್ರ ಬಂದು ಏನೋ ಒಂದು ಉಪಯೋಗ ಪಡ್ಕೊಳ್ಳೋಕೆ ಬರ್ತಕ್ಕಂಥವ್ರಿಗೆ ಉಪಯೋಗ ಬರಲ್ಲ. ಇದೆಲ್ಲ ನನಗೆ ಅನುಭವ ಆಗಿದೆ. ಇವತ್ತು ನನ್ನ ಕಾರ್ಯಕರ್ತರಿಗೆ ಒಂದು ಶಪಥ ಮಾಡಿ, ಅಂಬೇಡ್ಕರ್ ಅವರು, ಬಾಬು ಜಗಜೀವನ್ ರಾಮ್ ಅವರ ಫೋಟೋ ಇಲ್ಲೇನಿಟ್ಟು ಅವ್ರಿಗೆ ಗೌರವ ಸಲ್ಲಿಸ್ತಾ ಇದ್ದೀರಿ. ಆ ಗೌರವ ಈ ರಾಜ್ಯದಲ್ಲಿ, ನಾನು ದೇಶದ ಆಮೇಲೆ ಮಾತಾಡೋಣ, ಈ ರಾಜ್ಯದಲ್ಲಿ ಅವರಿಗೆ ಗೌರವ ತರ್ತಕ್ಕಂಥ ನಿಟ್ಟಿನಲ್ಲಿ ಈ ಸಂವಿಧಾನಕ್ಕೆ ಒಂದು ಜೋಬಲ್ಲಿ ಇಟ್ಕೊಂಡು ಓಡಾಡೋದ್ರೇನು ಉಪಯೋಗ ಬರಲ್ಲ. ಜೋಬಲ್ಲಿ ಇಟ್ಕೊಂಡು ಪ್ರತಿನಿತ್ಯ ಒಂದು ಸಣ್ಣದೊಂದು ಡೈರಿ ಇಟ್ಕೊಂಡ್ಬಿಟ್ಟು ಆ ಕೆಂಪು ಒಂದು ಇದಾಕಿ ನೋಡಿ ಸಂವಿಧಾನ ಅಂತೇಳಿ ಪಾರ್ಲಿಮೆಂಟಲ್ಲಿ ಎಲ್ಲ ಹಿಡ್ಕೊಂಡು ನಿಂತಿರ್ತಾರೆ. ಅದರಿಂದ ಅಂಬೇಡ್ಕರಿಗೆ ಗೌರವ ತರೋಕ್ಕಾಗಲ್ಲ, ಅದರಿಂದ ಸಂವಿಧಾನವನ್ನು ರಕ್ಷಣೆ ಮಾಡೋಕ್ಕೂ ಆಗಲ್ಲ. ಇವತ್ತು ಸಂವಿಧಾನಕ್ಕೆ ಒಂದು ಗೌರವ ದೊರಕಬೇಕಾದರೆ, ಇವತ್ತು ನಮ್ಮ ದೇಶದ ಸಂವಿಧಾನ ಬಹುಶಃ ವರ್ಲ್ಡಲ್ಲೇ ಎಲ್ಲೂ ಇಲ್ಲ ಅಂಥ ಒಂದು ಸಂವಿಧಾನ ರಚನೆ ಮಾಡಿದ್ದಾರೆ ಅಂಬೇಡ್ಕರ್ ಅವರು. ಅದಕ್ಕೆ ನಾವು ಅವರಿಗೆ ಚಿರಋಣಿಗಳಾಗಿರ್ಬೇಕು ನಾವು. ಆ ಹಿನ್ನೆಲೆಯಲ್ಲಿ ಇವತ್ತು ನಾನು ನಿಮಗೆ ಮನವಿ ಮಾಡೋದು, ತಾವು ಇಲ್ಲೆಲ್ಲ ರಮೇಶ್ ಕೂಡ ಹೇಳ್ತಿದ್ದಲ್ಲ, 1 ಗಂಟೆ ಈ ರಾಜ್ಯದ ಭವಿಷ್ಯಕ್ಕೋಸ್ಕರವಾಗಿ ನಮ್ಮ ಪಕ್ಷದ ಕಾರ್ಯಕರ್ತರು ಪ್ರಾಮಾಣಿಕರಿದ್ದೀರಿ, ನಿಷ್ಠಾವಂತರಿದ್ದೀರಿ, ಎಲ್ಲ ಒಂದು ಕಡೆ ಮೈ ಮರೀತೀರಿ. ನಾನು ವಿಶೇಷವಾಗಿ ನನ್ನ ಸಹೋದರಿಯರು ತಾಯಂದಿರು ಕೂತಿದ್ದಿರಲಿ, ನಿಮಗೆ ವಿಶೇಷವಾಗಿ ಮನವಿ ಮಾಡ್ತೇನೆ. ಯಾವ ದೇವೇಗೌಡರು ಈ ದೇಶದಲ್ಲಿ ಮಹಿಳೆಯರಿಗೆ ಇವತ್ತು ಆದ್ಯತೆ ಕೊಡಬೇಕು, ಮೀಸಲಾತಿ ಕೊಡಬೇಕು ಅಂತ ಹೇಳಿ ಸುಮಾರು 30 ವರ್ಷಗಳಿಂದ ಶ್ರಮಪಟ್ಟರು. 30 ವರ್ಷಗಳಿಂದ ನಮ್ಮ ಲೀಲಾಕ್ಕ ಅವ್ರು ಬಂದಿಲ್ಲ ಇಲ್ಲಿ, ನಮ್ಮ ತಾಯಿ ಅವ್ರನ್ನ ಡೆಲ್ಲಿ ಕಳಿಸಿದ್ರು. ಒಂದು 25 ಜನ ನಿಯೋಗನ ಆಗಿರಲಿಲ್ಲ. ಅವ್ರು ಪ್ರಧಾನಮಂತ್ರಿಗಳಾಗಿ ಅದು ಮೂವ್ ಮಾಡಿದ್ರು. ಅದು ಹಲವಾರು ರೀತಿಯಲ್ಲಿ ಬೆಳವಣಿಗೆ ಆಗಿದೆ. ಅದು ಯಾರ ಬಗ್ಗೆ ನಾವೀಗ ಚರ್ಚೆ ಮಾಡೋಕ್ಕಾಗೋದಿಲ್ಲ, ಯಾವ್ಯಾವ ಸಂದರ್ಭದಲ್ಲಿ ಏನೇನಾಗಿದೆ ಅಂತ ಹೇಳಿ ವಿಷಯ ಗೊತ್ತಿದೆ. ಆದರೆ ನಾವೀಗ ಮಾತಾಡೋ ಪರಿಸ್ಥಿತಿ ಇಲ್ಲ. ಈಗೇನೋ ಸದ್ಯ ಈ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಇವತ್ತೇನು ಮಹಿಳೆಯರಿಗೆ 33% ಮೀಸಲಾತಿ, 2029 ಪಾರ್ಲಿಮೆಂಟ್ ಚುನಾವಣೆಗೆ 42 ಕ್ಷೇತ್ರ ನಮ್ಮ ರಾಜ್ಯದಲ್ಲಾಗುತ್ತೆ. ಲೋಕಸಭೆಗೆ 42ರಲ್ಲಿ 33% ಹೆಣ್ಣು ಮಕ್ಕಳಿಗೆ ಅವಕಾಶ ಇದೆ. ಇವತ್ತು ಮುಂದಕ್ಕೆ ಇಂಥ ಒಂದು ವಾತಾವರಣ ನಿರ್ಮಾಣ ಆಗ್ತಿದೆ. ನಮ್ಮ ಪಕ್ಷದಲ್ಲಿ ಮಹಿಳೆಯರ ಸಂಖ್ಯೆ ಕಡಿಮೆ ಇದೆ. ಭಾಳ ಜನ ಕೆಲಸ ಮಾಡಬೇಕು ಅಂತ ಬರ್ತೀರಿ, ಆದರೆ ಸರಿಯಾದ ರೀತಿ ಪ್ರೋತ್ಸಾಹ ಇಲ್ಲದೆ ನಿಮ್ಮಲ್ಲೇ ಸ್ವಲ್ಪ ಒಡಕುಗಳು ಮಾಡ್ಕೊಂಡು ಒಬ್ಬೊಬ್ಬರು ಬೇಜಾರು ಮಾಡ್ಕೊಂಡು ಮನೆ ಸೇರ್ಕೋತೀರಿ. ನಾನು ನಮ್ಮ ಮಹಿಳಾ ಕಾರ್ಯಕರ್ತರಿಗೂ ಹೇಳ್ತಕ್ಕಂಥದ್ದು, ದಯವಿಟ್ಟು ಇವತ್ತಿನಿಂದಲೇ 2029ಕ್ಕೆ ರೆಡಿ ಮಾಡ್ಕೊಳ್ಳಿಕ್ಕೆ. ನಾವು ಎಲ್ಲಿ ಹುಡ್ಕೊಂಡು ಹೋಗೋದು? ನಾವು ಹುಡ್ಕೋದು ಯಾರೋ MLA ಮಗನೋ, ಈಗ ನಾನು ಹೆಂಡ್ತಿನ MLA ಮಾಡೋದು 2 ಸಲ, ಆ ರೀತಿ ಹುಡ್ಕೊಂಡು ಹೋದರೆ ನೀವು ದುಡಿಮೆ ಮಾಡಿ ಏನು ಉಪಯೋಗ? ಮಹಿಳೆಯರಿಗೆ ಅವಕಾಶ ಇವತ್ತೇನು ದೊರಕ್ತಾ ಇದೆ. 116 ಏನೋ MLA ಕಾನ್ಸ್ಟಿಟ್ಯೂನ್ಸಿ ಬರ್ತದೆ ನಿಮಗೆ ಕರ್ನಾಟಕದಲ್ಲಿ. ಅವತ್ತು ನೀವು ಮಹಿಳೆಯರನ್ನ ಟಿಕೆಟ್ ಕೊಡಬೇಕಾದ್ರೆ ಹುಡುಕಾಡಬೇಕು. ಆ ಪರಿಸ್ಥಿತಿ ಇತ್ತು. ಈಗ ಡಿಮ್ಯಾಂಡ್ ಇಲ್ಲ, ನಿಮಗೆ ಮಾತಾಡ್ಸಲ್ಲ ಯಾರನ್ನೂ. ಆ ಪರಿಸ್ಥಿತಿ ಬಂದ ಮೇಲೆ ರಿಸರ್ವೇಷನ್ನು ನಾವು ನಿಮ್ಮ ಮನೆಗೆ ಬಂದು ಕೈಕಾಲು ಕಟ್ಟಬೇಕು ಮಹಿಳೆಯರ ಹತ್ರ, ಕ್ಯಾಂಡಿಡೇಟ್ ಆಗಮ್ಮ ಅಂತೇಳಿ. ಆ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ದೇವೇಗೌಡರ ಹೋರಾಟದ ಹಿಂದಿನ 30 ವರ್ಷದ ಪ್ರತಿಫಲ ಇವತ್ತೇನು ಬರ್ತಿದೆ. ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ದೇಶದ ಇತಿಹಾಸದಲ್ಲಿ
ಮಹಿಳೆಯರಿಗೆ 33% ನಮ್ಮ ಸ್ಥಳೀಯ ಸಂಸ್ಥೆಗಳಲ್ಲಿ ಅವ್ರು ಕೊಟ್ಟಂಥದ್ದು, ಮತ್ತಿನ್ನು ಅಧ್ಯಕ್ಷರು ಉಪಾಧ್ಯಕ್ಷ ಸ್ಥಾನಕ್ಕೆ ಮೀಸಲಾತಿ ಕೊಟ್ಟಂಥದ್ದು ದೇವೇಗೌಡರು ತಂದಂಥ ಕಾರ್ಯಕ್ರಮ. ಅವತ್ತು ಭಾಳ ವಿರೋಧ ಇತ್ತು. ಅದೆಲ್ಲ ತಿರಸ್ಕಾರ ಮಾಡಿ ಯಾವುದಕ್ಕೂ ಅಧಿಕಾರ ಇದೆಯೋ ಬಿಡೋದು ನಾನು ಮಾಡಲೇಬೇಕು ಅಂತೇಳಿ ಕರ್ನಾಟಕದ ಜಾರಿಗೆ ತಂದರು. ಅವತ್ತಿಂದ ಮಹಿಳೆಯರು ಒಂದು ಗೌರವ ಸಿಗ್ತಕ್ಕಂಥ ಸ್ಥಳೀಯ ಸಮಿತಿಯಲ್ಲಿ ನಡೀತಾ ಇದೆ ಸಂಸ್ಥೆಗಳಲ್ಲಿ. ಅದರಿಂದ ಇವತ್ತು ನಾನು ವಿಶೇಷವಾಗಿ ನಿಮ್ಮ ಒಂದು ಬಡಾವಣೆಗಳಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರ ಸಂಘಟನೆಯನ್ನು ಮಾಡ್ತಕ್ಕಂಥದ್ದು. ಕಾಂಗ್ರೆಸ್ಸು BJP ಸ್ವಲ್ಪ ಜಾಸ್ತಿ ಓಡಾಡ್ತಾರೆ. ನಮ್ಮಲ್ಲಿ ದೇವೇಗೌಡರು ಮುಕ್ತವಾದಂಥ ರೀತಿಯಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ಅಂತೇಳಿ ಒಂದು 30 ವರ್ಷದಲ್ಲೂ ಪ್ರತಿ ಸಭೆಗಳಲ್ಲೂ ಹೇಳ್ತಕ್ಕಂಥದ್ದು ನೋಡಿದ್ದೀರಿ. ನೀವು ದಯವಿಟ್ಟು ನಿಮ್ಮ ಸ್ನೇಹಿತರುಗಳು ಯಾರೇ ಇದ್ದರೂ ಪಕ್ಷಕ್ಕೆ ಇವತ್ತು ಈ ರಾಜ್ಯದ ಭವಿಷ್ಯಕ್ಕೆ, ಇಲ್ಲಿ ಕುಮಾರಣ್ಣನ ಭವಿಷ್ಯ ಅಲ್ಲ, ಕುಮಾರಣ್ಣನ ಭವಿಷ್ಯ ಮುಗಿದೋಗಿದೆ. ರಾಜ್ಯಕ್ಕೆ ಒಂದು ಭವಿಷ್ಯ ನಿರ್ಮಾಣ ಮಾಡಲಿಕ್ಕೆ ನಿಮ್ಮಗಳ ಒಂದು ದುಡಿಮೆ, ನಮ್ಮ ಯುವಕರಿಗೂ ಹೇಳ್ತಕ್ಕಂಥದ್ದು, ನನ್ನ ತಂಗಿಯರಿಗೂ ಹೇಳ್ತಕ್ಕಂಥದ್ದು, ನಿಮ್ಮಗಳ ದುಡಿಮೆ ಇವತ್ತು ಈ ರಾಜ್ಯದಲ್ಲಿ ಜನ ನೋಡ್ತಾ ಇದ್ದಾರೆ. ಇಲ್ಲಪ್ಪ, ನಮಗೆ ಬೇರೆ ಪಕ್ಷಗಳಿಗಿಂತ ಈ ಬಾರಿ ಜನತಾದಳವನ್ನು ಬೆಂಬಲಿಸಬೇಕು ಅಂತಕ್ಕಂಥದ್ದು ವಾತಾವರಣ ಇದೆ. ನಾನು ನೋಡ್ತಾ ಇದ್ದೀನಿ ಹಳ್ಳಿಗಳ ಕಡೆ ಹೋದಾಗ. ಆ ವಾತಾವರಣ ಯಾವಾಗ ನಮಗೆ ಓಟಾಗಿ ಪರಿವರ್ತನೆ ಆಗ್ತದೆ? ನಿಮ್ಮ ದುಡಿಮೆಯಿಂದ. ಈಗ ಮೊನ್ನೆ ನೀವು ಬೆಂಗಳೂರಿನಲ್ಲಿ ಸಭೆ ಮಾಡಿದ್ರಲ್ಲ, ನಾವೇನು ಬರಲಿಲ್ಲ, ನೀವುಗಳೇ ಕಾರ್ಯಕರ್ತರ ಸಭೆಗಳು ಮಾಡಿದ್ರಿ. 28 ವಿಧಾನಸಭಾ ಕ್ಷೇತ್ರದಲ್ಲಿ ನೀವುಗಳೇ ಜವಾಬ್ದಾರಿ ತಗೊಂಡ್ರಿ. ಬಹುಶಃ ನಾನು ರಾಜಕಾರಣಕ್ಕೆ ಬಂದ ದಿನದಿಂದ ಬೆಂಗಳೂರಿನಲ್ಲಿ ಹಲವಾರು ಸಭೆಗಳನ್ನು ಬೆಂಗಳೂರಿಗೆ ಸ್ಥಿಮಿತವಾಗಿ ನಡೆದಿರ್ತಕ್ಕಂಥದ್ದು ನೋಡಿದ್ದೀನಿ. ಈ ಬೆಂಗಳೂರಿನ ಕಾರ್ಯಕ್ರಮ ಬಹುಶಃ ಅದು ಒಂದು ಹೊಸ ದಾಖಲೆ ನಿರ್ಮಾಣ ಮಾಡಿದ್ರಿ ಅವತ್ತಿನ ಸಭೆನ. ಅದರಿಂದ ನಿಮಗೆ ಶಕ್ತಿ ಇದೆ. ಆ ಶಕ್ತಿಯನ್ನು ಈ ರಾಜ್ಯದಲ್ಲಿ ಒಂದು ಉತ್ತಮವಾದ ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದಂಥ ಅವತ್ತಿನ ಅವರ ಕನಸೇನಿದೆ ಅದು ನಿಜಕ್ಕೂ 100ಕ್ಕೆ 100% ಇಂಪ್ಲಿಮೆಂಟ್ ಆಗಲಿಕ್ಕೆ ನಿಮ್ಮ ದುಡಿಮೆ ಮಾಡಿದ್ರೆ ಇಡೀ ರಾಜ್ಯದಲ್ಲಿ ನಾನು ಹೇಳ್ತೀನಿ, ಇವತ್ತು ನೀವು ಮಾಡೋದ್ರಿಂದ ನಿಜವಾದ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸ್ದಂಗೆ. ಇವತ್ತು ನಾನು ಅಂಬೇಡ್ಕರ್ ಅವ್ರ ಬಗ್ಗೆ, ಅವರ ಚರಿತ್ರೆ, ಅವರ ಉದಾಹರಣೆಗಳು, ಅವರು ಯಾವ ರೀತಿ ಅವರ ನೋವು ಪಟ್ಟಿದ್ದಾರೆ, ಯಾವ ರೀತಿ ಅವರು ಗಾಂಧೀಜಿಯವ್ರ ಜೊತೆಲಿ ಹಲವು ಬಾರಿ ಭಿನ್ನಾಭಿಪ್ರಾಯಗಳಿತ್ತು, ನೆಹರು ಜೊತೆ ಏನು ಭಿನ್ನಾಭಿಪ್ರಾಯ ಇತ್ತು, ಇವೆಲ್ಲ ಬೇರೆ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇವತ್ತು ಪತ್ರಿಕೆಗಳು ತೆಗೆದ್ರೆ ಪುಟಗಟ್ಟಲೆ ಅದೆಲ್ಲ ವಿಷಯಗಳಿದೆ, ಎಲ್ಲ ಪತ್ರಿಕೆಯಲ್ಲೂ ಇದೆ, ಬರೆದಿದ್ದ ರೈಟ್ ಅಪ್ಗಳು. ಅದನ್ನೆಲ್ಲ ನಾನು ಇಲ್ಲಿ ರಿಪೀಟ್ ಮಾಡೋಕ್ಕೆ ಹೋಗೋದಿಲ್ಲ. ಅದರ ಒಂದು ನಿಮ್ಮಲ್ಲಿ ಹೇಳೋದು, ಅಂಬೇಡ್ಕರ್ ಅವರು ನಿಜವಾದ ಗೌರವ ತರಬೇಕು ಅಂದರೆ ಇವತ್ತು ಈ ರಾಜ್ಯ ಪ್ರಥಮವಾಗಿ, ನಾನು ರಾಷ್ಟ್ರದ ಆಮೇಲೆ ಮಾತಾಡೋಣ, ತೊಂದರೆ ಇಲ್ಲ. ಆದರೆ ರಾಜ್ಯದಲ್ಲಿ ಇವತ್ತು ನಮ್ಮ ಮುಂದೆ ಇರತಕ್ಕಂಥ ಅಗ್ನಿ ಪರೀಕ್ಷೆ ಹೋರಾಟ, ಆ ಹೋರಾಟದಲ್ಲಿ ಜನ ನಿಮ್ಮ ಕೈ ಹಿಡಿತಾರೆ. ನಮ್ಮ ಹೆಣ್ಮಕ್ಳಿಗೂ ಹೇಳ್ತಕ್ಕಂಥದ್ದು, ಕೆಲವು ಕ್ಷೇತ್ರಗಳಲ್ಲಿ ಪ್ರಾಮಾಣಿಕವಾಗಿ ನೀವು ದುಡಿಮೆ ಮಾಡ್ತಕ್ಕಂಥದ್ದು ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳಿ, ಅನುಕೂಲ ಆಗ್ತದೆ. ಲೀಡರ್ಗಳ ಹಿಂದೆ ಸುತ್ತೋದು ಪತ್ತೋದು ಬೇರೆ ವಿಷಯ. ನಿಮ್ಗೆ ಏನಾದರೂ ಸಮಸ್ಯೆಗಳಿದ್ದರೆ ನೇರವಾಗಿ ತಿಪ್ಪೇಸ್ವಾಮಿಯವರು ಇರ್ತಾರೆ ಪಕ್ಷದ ಕಚೇರಿಯಲ್ಲಿ, ಇಲ್ಲ ನಾನು ಹಲವಾರು ಬಾರಿ ಬರ್ತೀನಿ. 20ನೇ ತಾರೀಕು ಮೇಲೆ ವಾರದಲ್ಲಿ 1 ದಿವಸ 2 ದಿವಸ ನಾನು ಕರ್ನಾಟಕದಲ್ಲೇ ಇರ್ತೀನಿ. ಅಂದರೆ ಕರ್ನಾಟಕದಲ್ಲಿರೋದು ನಮ್ಮ ಮಾಧ್ಯಮ ಸ್ನೇಹಿತರಿಂದ ಮನವಿ ಮಾಡೋದು, ಪಕ್ಷ ಸಂಘಟನೆ ಬಗ್ಗೆ ನನ್ನ ಪಾರ್ಟಿ ಅಧ್ಯಕ್ಷ, ಇನ್ನು ಚುನಾವಣಾ ವರ್ಷ ಪ್ರಾರಂಭ ಆಗ್ತದೆ. ನಾನು ಡೆಲ್ಲಿಲಿ ಕೂತ್ಕೊಂಡು ಇಡೀ ದೇಶ ನೋಡೋಕ್ಕೆ ಹೋಗಿ ಕರ್ನಾಟಕ ಮೊದಲು ನಮ್ಮ ಕರ್ಮಭೂಮಿ, ಇದನ್ನು ಸರಿಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಬರ್ತಿದ್ದೀನಿ. ಮುಖ್ಯಮಂತ್ರಿ ಈಗಾಗಲೇ 2 ಬಾರಿ ಆಗೋಗಿದ್ದೀನಿ. 3ನೇ ಬಾರಿ ಆಗಬೇಕು ಅಂದ್ರೆ ಅದೇನು ನನ್ನ ಕೈಲಿಲ್ಲ, ರಾಜ್ಯದ ಜನ ಭಗವಂತ. ಆದರೆ ನನ್ನ ಕರ್ತವ್ಯ ನಾನು ಮಾಡಬೇಕಲ್ಲ, ಇದೆಯಲ್ಲ. ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ, ನಿನ್ನ ಕೆಲಸ ನೀನು ಮಾಡು, ಫಲಾಫಲ ಇರೋದಕ್ಕೆ ನಿನ್ನ ಕರ್ಮ ದೇವ್ರಿಗೆ ಬಿಡು ಅಂತ ಹೇಳಿ. ಆ ರೀತಿ ಇಲ್ಲಿ ಇವತ್ತು ಈ ರಾಜ್ಯಕ್ಕೆ ಆಕಸ್ಮಿಕವಾಗಿ ರಾಜಕಾರಣಕ್ಕೆ ಬಂದಿದ್ದೇವೆ. JDS ಪಕ್ಷ, ನಾನು ಮನಸ್ಸಿನಿಂದ ಹೇಳ್ತಾ ಇದ್ದೀನಿ, ಇವತ್ತು ಈ ರಾಜ್ಯಕ್ಕೆ ಏನಾದರೂ ಒಳ್ಳೆಯದಾಗಬೇಕು ಅಂದರೆ ಅದು ಬರೀ ಹಳ್ಳಿಗಲ್ಲ, ಈವನ್ ಬೆಂಗಳೂರು ನಗರಕ್ಕೂ ಒಳ್ಳೆಯದಾಗಬೇಕು ಅಂದರೆ JDS ಅನಿವಾರ್ಯ ಈ ದೇಶಕ್ಕೆ, ಕರ್ನಾಟಕಕ್ಕೆ. ಆ ನಿಟ್ಟಿನಲ್ಲಿ ನಿಮ್ಮ ಕೆಲಸ ಇರಲಿ. ಭಾಳ ಜನ ಸೇರಿದ್ದೀರಿ ಇವತ್ತು. ಬಹುಶಃ ಅಂಬೇಡ್ಕರ್ ಜಯಂತಿ ಇಷ್ಟು ದೊಡ್ಡ ಮಟ್ಟದಲ್ಲಿ ಸಂಖ್ಯೆಯಲ್ಲಿ ನಡೀತಾ ಇರತಕ್ಕಂಥದ್ದು ಇದೇ ಮೊದಲನೇ ಬಾರಿ ನಡೆಸ್ತಾ ಇದ್ದೀರಿ. ನಿಮಗೆಲ್ಲ ಒಳ್ಳೆಯದಾಗಲಿ. ಅಂಬೇಡ್ಕರ್ ಅವರ ಸಂದೇಶನ ನಾವೆಲ್ಲ ಪಾಲನೆ ಮಾಡೋಣ ಜೀವನದಲ್ಲಿ. ಎಲ್ರಿಗೂ ಭಗವಂತ ಒಳ್ಳೇದು ಮಾಡಲಿ. ನಾನು ನಮಸ್ಕಾರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.